ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನಪ್ಪ ಇವತ್ತಿನ ವಿಷಯ ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 18 ಮತ್ತು 19ನೇ ಕಂತಿನ ಹಣ ಎಷ್ಟು ಜನಕ್ಕೆ ತಲುಪಿದೆ, ಹಾಗಿದ್ರೆ ಇನ್ನು ಎಷ್ಟು ಪರ್ಸೆಂಟ್ ಜನಕ್ಕೆ ತಲುಪಬೇಕು ಅಂತ ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲೇ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಗೃಹಲಕ್ಷ್ಮಿ ಯೋಜನೆಯ ಹಣ ಸಾಕಷ್ಟು ಜನರಿಗೆ ಆಲ್ರೆಡಿ ಬಿಡುಗಡೆ ಆಗಿದೆ. ನೀವೆಲ್ಲರೂ ಏನಂತ ಅನ್ಕೊಂಡಿದ್ದೀರಾ? ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಹಾಕಿದ ತಕ್ಷಣ ಬಂದ್ಬಿಡುತ್ತೆ ಅಂತ ಹಾಕೊಂಡಿದ್ದೀರಾ. ಆದರೆ ಎಲ್ಲ ಜನಕ್ಕೂ ಕೂಡ ಒಂದೇ ಸಲ DBT ಮುಖಾಂತರ ಹಣನ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ. ಸರ್ಕಾರದವರು 3ನೇ ಹಂತದಲ್ಲಿ, ಅಂದರೆ ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಎಂದು 3 ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ ಜಿಲ್ಲೆಗಳನ್ನ. ಹಾಗೆ 3ನೇ ಹಂತದಲ್ಲಿ ಫಸ್ಟು, ಸೆಕೆಂಡು, 3 ಹಂತದಲ್ಲಿ ಮಾತ್ರ ಎಲ್ರಿಗೂ ಕೂಡ ಹಣನ ಬಿಡುಗಡೆ ಮಾಡ್ತಾರೆ. ಕೊನೆಯ ಬಜೆಟ್, ವರ್ಷದ ಕೊನೆಯ ಬಜೆಟಲ್ಲಿ ಯಾವುದೇ ರೀತಿಯ ಹಣನ ಪೆಂಡಿಂಗ್ ಇಟ್ಕೊಳ್ಳೋ ಹಾಗಿಲ್ಲ ಸರ್ಕಾರ. ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು DBT ಮುಖಾಂತರ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಅಂದರೆ, ಗೃಹಲಕ್ಷ್ಮಿಯರಿಗೆ ಶೇಕಡ ಎಷ್ಟು ಪರ್ಸೆಂಟ್ ಅಂದರೆ, ಒಂದು ಸಲ ಬಿಡುಗಡೆ ಮಾಡಬೇಕು ಅಂತ ಅಂದರೆ ಸರ್ಕಾರ ಎಷ್ಟು ಹಣನ ಖರ್ಚು ಮಾಡಬೇಕು ಅಂತಂದರೆ 2,000 ಕೋಟಿಗೂ ಹೆಚ್ಚು. ಒಂದಲ್ಲ ಎರಡಲ್ಲ, 2,000 ಅಲ್ಲ, ಲಕ್ಷ ಅಲ್ಲ, 2,000 ಕೋಟಿಗೂ ಹೆಚ್ಚು ಹಣನ ಒಂದೇ ಬಾರಿಗೆ ಬಿಡುಗಡೆ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಅಲ್ವಾ? ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ. 18ನೇ ಕಂತಿನ ಹಣ ಬಂದ್ಬಿಟ್ಟು ಫೆಬ್ರವರಿ ತಿಂಗಳದ್ದು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗಬೇಕಾಗಿತ್ತು. ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗದೇ ಇರೋ ಕಾರಣ ಏಪ್ರಿಲ್ ಬಂದು ಮೊದಲನೇ ವಾರದಲ್ಲಿ 18ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ. 18ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಕ್ಕೋಸ್ಕರ ಹಾಗಿದ್ರೆ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಜನಗಳು ಕೂಡ ಕೇಳ್ತಾ ಇದ್ದಾರೆ. ಇವಾಗ ತಾನೇ 18ನೇ ಕಂತಿನ ಹಣ ಬಂದು 2 ದಿನ ಆಗಿದೆ ಅಷ್ಟೇ. ಅಷ್ಟು ಬೇಗ 19ನೇ ಕಂತಿನ ಹಣನ ರಿಲೀಸ್ ಮಾಡೋದಿಲ್ಲ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಏಪ್ರಿಲ್ 2ನೇ ವಾರದಲ್ಲಿ 19ನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತಾರೆ. ಶೇಕಡ 18ನೇ ಕಂತಿನ ಹಣವನ್ನು ಶೇಕಡ 60% ಜನರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಇನ್ನು 40% ಜನರಿಗೆ ಬಿಡುಗಡೆ ಮಾಡಿಲ್ಲ. ಅಯ್ಯೋ, ಅವ್ರಿಗೆ ಬಂದ್ಬಿಡ್ತು, ನಮಗೇನು ಬಂದಿಲ್ಲ ಅಂತ ಅಂದ್ಬಿಟ್ಟು ಯಾರು ಕೂಡ ವರಿನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಶೇಕಡ 18ನೇ ಕಂತಿನ ಹಣವನ್ನು ಶೇಕಡ 60% ಜನರಿಗೆ ಮಾತ್ರ ನೀಡಿದ್ದಾರೆ. ಇನ್ನು 40% ಜನರಿಗೆ ಇನ್ನೂ ಬಂದಿಲ್ಲ. ಇನ್ನು 4-5 ದಿವಸದಲ್ಲಿ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ತಿಳಿಸ್ಕೊಟ್ಟಿದ್ದಾರೆ. ಇದೇನು ಮಮತಾ, ಆಲ್ರೆಡಿ ಇನ್ನು 17 ಕಂತಿನ ಹಣನೇ ನಮ್ಗೆ ಕೆಲವಷ್ಟು ಜನರಿಗೆ ಬಂದಿಲ್ಲ, ಆಲ್ರೆಡಿ ನೀವು 18ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅಂತ ನೀವು ಹೇಳೋದಾದರೆ ಬಂದೇ ಬರುತ್ತೆ. ಶೇಕಡ 80% ಜನರಿಗೆ ಆಲ್ರೆಡಿ 17ನೇ ಕಂತಿನ ಹಣವನ್ನು ಕೂಡ ಖಾತೆಗೆ ತಲುಪಿಸಲಾಗಿದೆ. ಇನ್ನು 20% ಜನರಿಗೆ ಮಾತ್ರ ಹಣನ ತಲುಪಿಸಬೇಕು. ಹಣ ಬಂದೇ ಬರುತ್ತೆ. ಈಗಾಗಲೇ ನೋಡಿರ್ಬೋದು, ಸರ್ಕಾರ ಹಾಲಿನ ದರವನ್ನು ಕೂಡ ಜಾಸ್ತಿ ಮಾಡಿದೆ. ಹಾಲಿನ ದರ ಜಾಸ್ತಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೋಟೆಲ್ ಸಂಘದ ಮಾಲೀಕರೆಲ್ಲರೂ ಸೇರಿ ಟೀ ಕಾಫಿ ದರ ಮತ್ತು ಊಟ ತಿಂಡಿ ದರ ಕೂಡ ಜಾಸ್ತಿನ ಮಾಡ್ತಿದ್ದಾರೆ. ಏಪ್ರಿಲ್ 1ರಿಂದ ಅಂದರೆ ಈ ತಿಂಗಳಿಂದನೇ ಆಲ್ರೆಡಿ ಶುರು ಆಗಿದೆ. ಕಸಕ್ಕೂ ಕೂಡ ಟ್ಯಾಕ್ಸ್ ಹಾಕ್ತಿದ್ದಾರೆ. ಇದರಲ್ಲಿ ಜನಸಾಮಾನ್ಯರ ಒಪಿನಿಯನ್ ಏನು ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ತಳಮಳ ಆಗ್ತಾ ಇದೆ. ಇನ್ನು ಮುಂದೆ ಇದೇ ರೀತಿ ವಿಡಿಯೋನ ಮಾಡಾಕ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.